ಆ ಭಯ ಏನಪ್ಪಾ ಅಂತಂದ್ರೆ ನಾವು ಓದಿದಂತಹ ಪ್ರಶ್ನೆಗಳು ನಮ್ಮ ಎಕ್ಸಾಮಿಗೆ ಬರ್ತಾವೋ ಇಲ್ವೋ, ನಾವು ಏನ್ ಓದ್ಬೇಕು. ಕನ್ನಡದೊಳಗೆ ಬೇಕಂದ್ರೆ ಕನ್ನಡದೊಳಗೆ ಸಿಗ್ತೈತಿ, ಇಂಗ್ಲಿಷ್ ಹೋಗ್ಬೇಕಂದ್ರೆ ಇಂಗ್ಲಿಷ್ ಸಿಗ್ತೈತಿ. ನಿಮ್ಗೆ ಕನ್ನಡದೊಳಗೆ ಬೇಕಾಗಿತ್ತು ಅಂತಂದ್ರೆ DSCRT ಕನ್ನಡ ಅಂತಂದ್ರೆ ಸರ್ಚ್ ಮಾಡಿದ್ರೆ ನಮ್ಗೆ ಅದು ಸಿಗ್ತೈತಿ. ಮ್ಯಾಥಮೆಟಿಕ್ಸ್ ಅದ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಲ್ಲಿ ಕನ್ನಡ ಮೀಡಿಯಂ ಅದ, ಇಂಗ್ಲಿಷ್ ಮೀಡಿಯಂ ಅದ. ಇಲ್ಲಿ ನಮಗೆ ಪ್ರತಿ ಪ್ರಶ್ನೆ ಮುಂದೆ ಏನಪ್ಪಾ ಅಂತಂದ್ರೆ ಅದು ಸುಲಭದನ, ಸಾಧಾರಣದನ ಅಥವಾ ಕಠಿಣ ಅದನ. ಅದೇನಪ್ಪಾ ಅಂದ್ರೆ ಅಗ್ದಿ ಈಸಿ ಐತಾ ಅಥವಾ ಮೀಡಿಯಂ ಐತಾ ಅಥವಾ ಡಿಫಿಕಲ್ಟ್ ಐತಾ ಅನ್ನೋದನ್ನ ಮೆನ್ಷನ್ ಮಾಡೋಣ. 121ನೇ ಪೇಜ್ಲಿಂದ ಏನಪ್ಪಾ ಅಂತಂದ್ರೆ ಮಾದರಿ ಉತ್ತರಗಳು. ಈ ಪ್ರಶ್ನೆಗಳಿಗೆ ಏನಪ್ಪಾ ಅಂದ್ರೆ ಎಲ್ಲಾ ಉತ್ತರಗಳನ್ನ ಏನಂತಂದ್ರೆ ನಮ್ಗೆ ಕೊಟ್ಟಿದ್ದಾರೆ. ಇದೇ ಪ್ರಶ್ನೆಗಳು ಏನಂತಂದ್ರೆ ಬರುವಂತ ಸಾಧ್ಯತೆ ಏನಂತಂದ್ರೆ ಹೆಚ್ಚಿರ್ತೈತಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಇಲ್ಲಿವರೆಗೂ ನಮಗೇನಪ್ಪಾ ಅಂದ್ರೆ ಪರೀಕ್ಷೆ ಅಂದ್ರೆ ಒಂದು ಭಯ ಇತ್ತು. ಆ ಭಯ ಏನಪ್ಪಾ ಅಂತಂದ್ರೆ ನಾವು ಓದಿದಂತಹ ಪ್ರಶ್ನೆಗಳು ನಮ್ಮ ಎಕ್ಸಾಮಿಗೆ ಬರ್ತಾವೋ ಇಲ್ವೋ, ನಾವು ಓದ್ಬೇಕು, ನಾವು ಬರೀ ಟೆಕ್ಸ್ಟ್ ಬುಕ್ಸ್ ಅನ್ನ ಓದಿದ್ರೆ ಸಾಕ ಅಥವಾ ನಾವೇನಪ್ಪಾ ಅಂದ್ರೆ ಬೇರೆ ಯಾವ್ದಾದ್ರು ಪಬ್ಲಿಕೇಶನ್ಸ್ ನಾವೇನಂತಂದ್ರೆ ದಟ್ ನೋಟ್ಸ್ ಅನ್ನ ನಾವು ರೆಫರ್ ಮಾಡ್ಬೇಕಾ? ಸೊ ಈ ರೀತಿ ಅಂತಂದ್ರೆ ನಮ್ಗೆ ಡೌಟ್ಸ್ ಇದ್ವು. ಸೊ ಇನ್ ಬಳಕೆ ಏನಪ್ಪಾ ಅಂದ್ರೆ ನಾವು ನಮ್ಮ ಪರೀಕ್ಷೆಗೆ ಏನು ಪ್ರಶ್ನೆಗಳು ಬರ್ತಾವ ಅಂತಂದ್ರೆ ವರಿ ಆಗುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡೈತಿ ಅಂತಂದ್ರೆ ತನ್ನ ಆಫಿಷಿಯಲ್ ವೆಬ್ಸೈಟ್ ಒಳಗ ಇದನ್ನ ನಮ್ಗೆ ಎಲ್ಲಾನು ಏನಂತಂದ್ರೆ ನಮ್ಗೆ ಯಾವ ವಿಷಯಕ್ಕ ಯಾವ ಪಾಠದ ಮೇಲೆ ಏನೇ ಪ್ರಶ್ನೆಗಳು ಬರ್ತಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಓದಿದ್ರೆ ಸಾಕು. ಸರ್, ಇದು ವಿಷಯ ನಾವು ಕೇಳಕ್ಕೆ ಏನಪ್ಪಾ ಅಂದ್ರೆ ಚೆನ್ನಾಗದ. ಸೊ ಹಂಗಂದ್ರೆ ಆ ಒಂದು ಕ್ವಶನ್ಸ್ ನಮಗ್ ಸಿಗ್ತಾವ, ಆ PDF ಫೈಲ್ಸ್ ನಮ್ಗೆ ಸಿಗ್ತಾವ ಅಂತಂದ್ರೆ ಆಬ್ವಿಯಸ್ಲಿ ಸಿಗ್ತಾವ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರೆ ಆ ವೆಬ್ಸೈಟ್ಸ್ ಇಂದ ಏನ್ರಿ, ಆ ಒಂದು ಆಫಿಷಿಯಲ್ ವೆಬ್ಸೈಟ್ ಲಿಂದ ಅವ್ನ ಹೆಂಗ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ತೀನಿ, ಸರಿನಾ? ಸೊ ಮೊದ್ಲು ಏನ್ ಮಾಡ್ರಿ ಅಂತಂದ್ರೆ ಗೂಗಲ್ ಅನ್ನ ಓಪನ್ ಮಾಡ್ಕೊಡ್ರಿ. ಸೊ ಗೂಗಲ್ ಅನ್ನ ಓಪನ್ ಮಾಡ್ಕೊಂಡು ಅದ್ರೊಳಗೆ ಏನ್ ಮಾಡ್ರಿ ಅಂತಂದ್ರೆ DSERT ಅಂತ ಸರ್ಚ್ ಮಾಡ್ರಿ. ಓಕೆ, ಸೊ DSERT ಅಂತಂದ್ರೆ ಸರ್ಚ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ಒಂದು ಅದ್ರೊಳಗೆ ಏನಪ್ಪಾ ಅಂದ್ರೆ ಫಸ್ಟ್ ಏನಂತಂದ್ರೆ ಇಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತದಲ್ರಿ. ಓಕೆ, ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತದಲ್ಲ, ಇದನ್ನ ಓಪನ್ ಮಾಡ್ಕೊಡ್ರಿ. ಇದನ್ನ ಓಪನ್ ಮಾಡ್ಕೊಂಡು ನಿಮ್ಗೆ ಏನಪ್ಪಾ ಅಂದ್ರೆ ಇದು ಕನ್ನಡದೊಳಗೆ ಬೇಕಂದ್ರೆ ಕನ್ನಡದೊಳಗೆ ಸಿಗ್ತೈತಿ, ಇಂಗ್ಲಿಷ್ ಹೋಗ್ಬೇಕಂದ್ರೆ ಇಂಗ್ಲಿಷ್ ಸಿಗ್ತೈತಿ. ನಿಮ್ಗೆ ಕನ್ನಡದೊಳಗೆ ಬೇಕಾಗಿತ್ತು ಅಂತಂದ್ರೆ DSCRT ಕನ್ನಡ ಅಂತಂದ್ರೆ ಸರ್ಚ್ ಮಾಡಿದ್ರೆ ನಮ್ಗೆ ಅದು ಸಿಗ್ತೈತಿ. ಓಕೆನಾ? ಸೊ ಇದನ್ನ ಓಪನ್ ಮಾಡ್ಕೊಂಡು ಏನ್ ಮಾಡ್ರಿ ಅಂತಂದ್ರೆ ಸರ್ವಿಸ್ ಅಂಡ್ ಸ್ಕೀಮ್ಸ್ ಅಂತಂದ್ರೆ ಏನದಲ್ರಿ, ಇದ್ರೊಳಗೆ ಏನ್ ಮಾಡ್ರಿ ಅಂತಂದ್ರೆ ಸ್ವಲ್ಪ ಇದೇ ರೀತಿ ಅಂತಂದ್ರೆ ಇದ್ರೊಳಗೆ ಕೆಳಗಡೆ ಬರ್ರಿ. ಇಲ್ಲಿ ನಿಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮೆಟೀರಿಯಲ್ ಕನ್ನಡದೊಳಗೆ ಏನಿರ್ತೈತಿ ಅಂತಂದ್ರೆ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತ ಇರ್ತೈತಿ. ಅದನ್ನ ಓಪನ್ ಮಾಡ್ಕೊಡ್ರಿ. ಅದ್ರೊಳಗೆ ನಿಮ್ಗೆ ಏನಪ್ಪಾ ಅಂದ್ರೆ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಏನಂತಂದ್ರೆ ಎಲ್ಲಾ ವಿಷಯಗಳದ್ದು ನಮ್ಗೆ ಏನಂತಂದ್ರೆ ಇದು ಮಟೀರಿಯಲ್ ಏನಂದ್ರೆ ನಮ್ಗೆ ಸಿಗ್ತೈತಿ. ಸೊ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ನಾ ಏನಾದ್ರು ಓಪನ್ ಮಾಡಿದೆ ಅಂದ್ರೆ 1ನೇ ಇದಕ್ಕೆ ಸಂಬಂಧಪಟ್ಟಂಗೆ 1ನೇ ಚಾಪ್ಟರ್ಗೆ ಸಂಬಂಧಪಟ್ಟಂಗ ನಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸಂಬಂಧಪಟ್ಟಂಗ 4 ವಿಷಯಗಳ ಮೇಲೆ ಏನಂತಂದ್ರೆ ನಮ್ಗೆ ಇದು ಒಂದು ಮಾಹಿತಿ ಸಿಗ್ತೈತಿ. ಅದೇ ರೀತಿಯಾಗಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಗ್ಗೆ ಏನಪ್ಪಾ ಅಂತಂದ್ರೆ ನಮ್ಗೆ 4 ವಿಷಯದ ಮೇಲೆ ಏನಂದ್ರೆ ಈ ಒಂದು LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಏನಂದ್ರೆ ನಮ್ಗೆ ಇದು ಸಿಗ್ತೈತಿ. ಅದೇ ರೀತಿಯಾಗಿ ನಾನು ಏನಪ್ಪಾ ಅಂದ್ರೆ ಇಲ್ಲಿ 10ನೇ ತರಗತಿಯದು ಗಣಿತನ ನಾನು ನಿಮ್ಗೆ ಏನಪ್ಪಾ ಅಂದ್ರೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಮೊದಲೇದೇನಪ್ಪಾ ಅಂತಂದ್ರೆ ಇಲ್ಲಿ ನೋಡಿದ್ವಿ ಅಂತಂದ್ರೆ ಮೊದಲೇದೇನಾದ್ರೆ ನಮ್ಗೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಅದ, ಆನಂತರ ಇಂಗ್ಲಿಷ್ ಅದ, ಆನಂತರ ಮ್ಯಾಥಮೆಟಿಕ್ಸ್ ಅದ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಲ್ಲಿ ಕನ್ನಡ ಮೀಡಿಯಂ ಅದ, ಇಂಗ್ಲಿಷ್ ಮೀಡಿಯಂ ಅದ. ಈಗ ನಮ್ಗೆ ಲ್ಯಾಂಗ್ವೇಜ್ ಏನಪ್ಪಾ ಅಂತಂದ್ರೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಎರಡು ಸೇಮ್ ಇರ್ತೈತಿ. ಆದ್ರೆ ಈ ಮ್ಯಾಥ್ಸ್, ಸೈನ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಏನಂದ್ರೆ ಬೇರೆ ಬೇರೆ ಆಗಿರೋದಕ್ಕ ಇಲ್ಲಿ ನಮ್ಗೆ ಕನ್ನಡ ಮೀಡಿಯಂನು ನಾವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅದ್ರ ಜೊತೆಗೆ ನಾನು ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಇಲ್ಲಿ ಡೌನ್ಲೋಡ್ ಮಾಡಿ ತೋರಿಸ್ತೇನೆ. ನಾವು ಇಂಗ್ಲಿಷ್ ಮೀಡಿಯಂ ಸಹಿತ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಂಗ್ಲಿಷ್ ಮೀಡಿಯಂ ಸಹಿತ ಏನಂತಂದ್ರೆ ಡೌನ್ಲೋಡ್ ಆಗಿರ್ತೈತಿ. ಸೊ ಈ ಒಂದು ಈಗ ಇದ್ರೊಳಗ ಈ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಏನಂದ್ರೆ ಈಗ ಡೌನ್ಲೋಡ್ ಮಾಡ್ಕೊಂಡಿವಲ್ರಿ, ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಗಳನ್ನ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಇದ್ರೊಳಗೆ ನಮ್ಗೆ ಏನಾಗಿರ್ತೈತಿ ಅಂತಂದ್ರೆ ನಮಗ ಪಾಠಗಳು ಏನಾದವಲ್ಲ ಇಷ್ಟು ಪಾಠಗಳದ್ದು ಏನಪ್ಪಾ ಅಂತಂದ್ರೆ ಮೊದಲು ಪರಿವಿಡಿಯನ್ನ ಕೊಟ್ಟಿರ್ತಾನೆ. ಸೊ ಈಗ ನಮಗ್ ಗಣಿತ ಒಳಗ 14 ಪಾಠಗಳದಾವು. 14 ಪಾಠದ ಏನಪ್ಪಾ ಅಂತಂದ್ರೆ ನಮ್ಗೆ ಇಲ್ಲಿ ಮೆನ್ಷನ್ ಮಾಡೋಣ. ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಮೊದಲನೇ ಪಾಠ ತಗೊಂಡ್ರಿ ಅಂತಂದ್ರೆ ಈ ಮೊದಲನೇ ಪಾಠದೊಳಗ ಪ್ರಶ್ನೆಗಳು ಒಟ್ಟ ಎಷ್ಟದಾವ ಅಂತಂದ್ರೆ 63 ಪ್ರಶ್ನೆಗಳದಾವ್ರಿ. ಇದ್ರೊಳಗ ಸುಲಭದ ಪ್ರಶ್ನೆಗಳು 28, ಸಾಧಾರಣ 30, ಆನಂತರ ಕಠಿಣ 5 ಪ್ರಶ್ನೆಗಳಿರ್ತಾವ. ಸರ್ ಮತ್ತೆ ಈಗ ಏನಪ್ಪಾ ಅಂತಂದ್ರೆ ಇದ್ರೊಳಗ ಮತ್ತೆ ಇನ್ನೂ ವಿಶೇಷತೆ ಏನಂತಂದ್ರೆ ಇಲ್ಲಿ ನಮಗ್ ಪ್ರತಿ ಪ್ರಶ್ನೆ ಮುಂದೆ ಏನಪ್ಪಾ ಅಂತಂದ್ರೆ ಅದು ಸುಲಭದನ, ಸಾಧಾರಣದನ ಅಥವಾ ಕಠಿಣ ಅದನ. ಅದೇನಪ್ಪಾ ಅಂದ್ರೆ ಅಗ್ದಿ ಈಸಿ ಐತಾ ಅಥವಾ ಮೀಡಿಯಂ ಐತಾ ಅಥವಾ ಡಿಫಿಕಲ್ಟ್ ಐತಾ ಅನ್ನೋದನ್ನ ಮೆನ್ಷನ್ ಮಾಡೋಣ. ಅದ್ರ ಜೊತೆಗೆ ಈ ಹಿಂದಿನ ವರ್ಷದೊಳಗ ಯಾವ ವಿಷಯೊಳಗೆ ಏನಪ್ಪಾ ಅಂತಂದ್ರೆ ಆ ಪ್ರಶ್ನೆಗಳು ಬಂದೈತಿ ಅನ್ನೋ ಸಹಿತ ಇಲ್ಲಿ ಮೆನ್ಷನ್ ಮಾಡೋಣ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತಂದ್ರೆ ಆ ಒಂದು ಪ್ರಶ್ನೆಗೆ ಇಂಪಾರ್ಟೆನ್ಸ್ ಎಷ್ಟೈತಿ ಅದನ್ನ ಏನಂತಂದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆನಾ? ಸರಿ, ಈಗೇನಪ್ಪಾ ಅಂದ್ರೆ ಇಷ್ಟು ವಿಷಯಗಳನ್ನ ಇಷ್ಟು ಏನಪ್ಪಾ ಅಂದ್ರೆ ಲೆಕ್ಕಗಳನ್ನ ನಾವು ಚೆನ್ನಾಗಿ ನಮ್ ಮಾಡ್ಲಿಕ್ಕೆ ಬರ್ತೈತಿ ಅಂತಂದ್ರೆ ನಮ್ಗೆ ಇಲ್ಲಿ ಪಕ್ಕ ಏನಂತಂದ್ರೆ ಈ ಒಂದು ಪಾಠಕ್ಕೆ ಎಷ್ಟು ಮಾರ್ಕ್ಸ್ ಬೀಳ್ತಾವ ಅಂತಂದ್ರೆ ನಮ್ಗೆ ಇಲ್ಲಿ ನಮ್ಗೊಂದು ಕನ್ಫರ್ಮ್ ಆಗ್ತೈತಿ. ಸೊ ಇದೇ ರೀತಿಯಾಗಿ ಪ್ರತಿ ಪಾಠಕ್ಕೂ ಏನಂತಂದ್ರೆ ಈ ರೀತಿಯಾಗಿ ಅವ್ರು ಏನಂತಂದ್ರೆ ಮೆನ್ಷನ್ ಮಾಡಿದಾರೆ. ಸೊ ಹಂಗ ನಾವು ನೋಡ್ಕೊತ ಹೋದ್ವಿ ಅಂತಂದ್ರೆ 120ನೇ ಪೇಜ್
120ನೇ ಪೇಜ್ ನಂತರ. ಓಕೆ, 120ನೇ ಪೇಜ್. ಸರಿ, 120ನೇ ಪೇಜ್ ತನಕ ಏನಂತಂದ್ರೆ ಈ ರೀತಿ ಪ್ರಶ್ನೆಗಳನ್ನ ಕೊಟ್ಟರು. 121ನೇ ಪೇಜ್ ಲಿಂದ ಏನಪ್ಪಾ ಅಂತಂದ್ರೆ ಮಾದರಿ ಉತ್ತರಗಳು. ಈ ಪ್ರಶ್ನೆಗಳಿಗೆ ಏನಪ್ಪಾ ಅಂದ್ರೆ ಎಲ್ಲಾ ಉತ್ತರಗಳನ್ನ ಏನಂತಂದ್ರೆ ನಮ್ಗೆ ಕೊಟ್ಟಿದ್ದಾರೆ. ಸೊ ಇದು ಕನ್ನಡ ಮೀಡಿಯಂ ಆಯ್ತು. ಇದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಮ್ಗೆ ಇಂಗ್ಲಿಷ್ ಮೀಡಿಯಂದು ಸಹಿತ ಏನಂತಂದ್ರೆ ಇಲ್ಲಿ ನಮ್ಗೆ ಸಿಗ್ತೈತಿ. ಇಲ್ಲಿ ಏನಂತಂದ್ರೆ ಅದೇ ರೀತಿಯಾಗಿ ನಾವು ಕನ್ನಡ ಮೀಡಿಯಂದೊಳಗೆ ನೋಡಿದ್ವಲ್ಲ, ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಮಗೆ ಫಸ್ಟ್ ಪರಿವಿಡಿ ಕಂಟೆಂಟ್ಸ್ ಅನ್ನ ಕೊಡ್ತಾನ. 14 ಚಾಪ್ಟರ್ಗಳು ಅದಾವು. ಹಂಗೆ ಏನ್ ಮಾಡಿದಾನ ಅಂತಂದ್ರೆ ನಮ್ಗ ಏನಂತಂದ್ರೆ 107ನೇ ಪೇಜ್ ತನಕ ಏನಂತಂದ್ರೆ ಈ ಪ್ರಶ್ನೆಗಳು ಬರ್ತಾವ. ಸೊ ಇಲ್ಲಿ ಏನಂತಂದ್ರೆ ಅಲ್ಲಿ ಈಗ ಇಲ್ಲಿನೂ ನಮ್ಗೆ ಏನಪ್ಪಾ ಅಂದ್ರೆ ಈಸಿ, ಎವರೇಜಿಂಗ್, ಬಿಟ್, ಡಿಫಿಕಲ್ಟ್ ಅಂತಂದ್ರೆ ನಮ್ಗೆ ಇಲ್ಲಿ 3 ರೀತಿಯಾಗಿ ವರ್ಗಗಳನ್ನ ಮಾಡ್ತಾನ. ಸೊ ಇದು ಇಷ್ಟು ಪ್ರಶ್ನೆಗಳನ್ನ ನಾವು ಏನಂತಂದ್ರೆ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋದ್ವಿ ಅಂತಂದ್ರೆ ನಮ್ಗೆ ಏನಂತಂದ್ರೆ ಎಕ್ಸಾಮಿಗೆ ಏನಂತಂದ್ರೆ ಬಹಳ ಈಸಿ ಆಗಿರ್ತೈತಿ. ಸೊ ಇಲ್ಲಿ ನೋಡಿ ಅಂತಂದ್ರೆ 107ನೇ ಪೇಜ್ ವರೆಗೂ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆಗಳನ್ನ ಕೊಟ್ಟಿದ್ದಾನ. 108ನೇ ಪೇಜ್ ಇಂದ ಏನಪ್ಪಾ ಅಂತಂದ್ರೆ ಇಲ್ಲಿ ಉತ್ತರಗಳನ್ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾನ. ಸೊ ಇದನ್ನ ನೀವೇನಂತಂದ್ರೆ ಪ್ರತಿ ವಿಷಯಕ್ಕೂ ಏನಂತಂದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ನಿಮ್ಮ ಹತ್ರ PDF ಫೈಲ್ ಇದ್ರೆ ಓಕೆ, ಇಲ್ಲ ಸರ್ ನಮ್ಗೆ ಸ್ವಲ್ಪ ಪರವಾಗಿಲ್ಲ, ನಮ್ಗೆ ಏನಂದ್ರೆ ಸಾಧ್ಯ ಆಗತ್ತೆ ಅಂತಂದ್ರೆ ಪ್ರಿಂಟ್ ಔಟ್ ತೆಗಿಸಿ ಏನಂತಂದ್ರೆ ನಿಮ್ಮ ಹತ್ರ ಇಟ್ಕೊಂಡ್ರಿ. ಓಕೆನಾ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಎಕ್ಸಾಮಿಗೆ ಏನಂತಂದ್ರೆ ಇದನ್ನ ಪ್ರಿಪೇರ್ ಆದ್ರಿ ಅಂತಂದ್ರೆ ಇದೇ ಪ್ರಶ್ನೆಗಳು ಏನಂತಂದ್ರೆ ಬರುವಂತ ಸಾಧ್ಯತೆ ಏನಂತಂದ್ರೆ ಹೆಚ್ಚಿರ್ತೈತಿ. ಓಕೆನಾ. ಸೊ ಇದರಿಂದ ನಿಮಗೆ ಒಂದು ಪರೀಕ್ಷೆಗೆ ಇರುವಂತಹ ಭಯ ಕಡಿಮೆ ಮಾಡ್ಬೇಕು ಅನ್ನುವಂತ ಉದ್ದೇಶದಿಂದ ನಮ್ಮ ಒಂದು ಸರ್ಕಾರ ಈ ಒಂದು ಕ್ರಮವನ್ನು ತೆಗೆದುಕೊಂಡೈತಿ. ಇದ ಉಪಯೋಗವನ್ನ ಏನ್ ಮಾಡಂತಂದ್ರೆ ಎಲ್ಲಾ ಮಕ್ಕಳು ಪಡ್ಲಿ ಅಂತಂದ ಹೇಳಿ ನಾನು ಇಲ್ಲಿ ಇಚ್ಛಿಸ್ತೇನೆ. ಈಗ ನಿಮ್ಗೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾದಂತ ಗಣಿತಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದಂತ ಡೌಟ್ಸ್ ಇದು ಅಂತಂದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಸೊ ನಿಮ್ಮ ಒಂದು ಓದು ಬಹಳ ಸುಲಭವಾಗಿರ್ಲಿ, ಅನಂತರ ನಿಮ್ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.